ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲೂಕಿನ ಬನ್ನಿಗೋಳ ಗ್ರಾಮ ಪಂಚಾಯಿತಿಯಲ್ಲಿ ಹಮ್ಮಿಕೊಂಡಿದ್ದ ವಿಶ್ವ ವಿಕಲಚೇತನರ ದಿನಾಚರಣೆಯ ಅಂಗವಾಗಿ ವಿಕಲಚೇತನರ ಸಮನ್ವಯ ಗ್ರಾಮ ಸಭೆಯ ಮಾಡಲಾಯಿತು. ವಿಕಲಚೇತನರ ಸಮನ್ವಯ ಗ್ರಾಮ ಸಭೆಯ ಅಧ್ಯಕ್ಷತೆಯನ್ನ ವಹಿಸಿಕೊಂಡ ಸುರೇಶ್ ಭಂಡಾರಿ ಸಮನ್ವಯ ಗ್ರಾಮ ಸಭೆಯ ಮುಖ್ಯ ಉದ್ದೇಶ ಹಾಗೂ ವಿಕಲಚೇತನರ ಹಕ್ಕುಗಳ ಬಗ್ಗೆ ಮಾಹಿತಿ ನೀಡಿದರು. ಈ ಸಂದರ್ಭದಲ್ಲಿ ಸದರಿ ಸಭೆಯಲ್ಲಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಾದ ರಾಮಪ್ಪ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರು, ಪುನರ್ವಸತಿ ಕಾರ್ಯಕರ್ತರು, ಗ್ರಾಮದ ವಿಕಲಚೇತನರು ಹಾಗೂ ಪೋಷಕರು ಭಾಗವಹಿಸಿದ್ರು. ಏನೆಲ್ಲ ಸೌಲಭ್ಯ ಬೇಕಾಗಿದೆ, ಏನೆಲ್ಲ ಕೊರತೆ ಇದೆ, ಏನೆಲ್ಲ ಸಮಸ್ಯೆ ಇದೆ, ಆ ಒಂದು ಪಟ್ಟಿಯನ್ನು ಮಾಡಿ ಅದಕ್ಕೆ ಒಪ್ಪಿದಲ್ಲಿ ಪ್ರಯೋಜನ ಮಾಡಲಿಕ್ಕೆ ಈ ಒಂದು ಗ್ರಾಮ ಸಭೆ ಮಾಡಲಾಗಿದೆ. ಸೊ ಈ ಗ್ರಾಮ ಸಭೆ ಮಾಡಲಿಕ್ಕೆ 2019ರಲ್ಲಿ ಆದೇಶ ಆಗಿದೆ. ಸುಮಾರು 6 ವರ್ಷ ಆದರೂ ಕೂಡ ಇವತ್ತು ಈ ಗ್ರಾಮ ಸಭೆಗಳು ನಮ್ಮ ರಾಜ್ಯದಲ್ಲಿ ಬಹಳ ಆವಶ್ಯಕತೆಯಲ್ಲಿ ಆಗ್ತಾ ಇದೆ. ಮತ್ತು ಸರ್ಕಾರ ವಿಕಲಾಂಗರ ಸಬಲೀಕರಣ ಮಾಡಲಿಕ್ಕೆ, ಅವರು ಎಲ್ಲ ರೀತಿಯ ಒಂದು ಅಭಿವೃದ್ಧಿನ ಮಾಡಲಿಕ್ಕೆ, ಅವರನ್ನು ಕೂಡ ಸಮಾಜದ ಮುಖ್ಯವಾಗಿ ತರಲಿಕ್ಕೆ ಅನೇಕ ಯೋಜನೆಗಳನ್ನ, ಅನೇಕ ಸೌಲಭ್ಯಗಳನ್ನ, ಅನೇಕ ಸೂತ್ರಗಳನ್ನು ಜಾರಿ ತರ್ತಾ ಇದೆ. ಸೊ ಯಾವುದೇ ಒಂದು ಸಂದರ್ಭದಲ್ಲಿ ಇಂಥ ಯೋಜನೆಗಳು ತುಂಬಾ ದಿನಗಳ ನಂತರ ಕೊಂಡು ಬರ್ತಾ ಇದೆ. ಸೊ ಸುತ್ತಲೇ ಆಗಿರೋದು 2019ರಲ್ಲಿ, ಸಭೆ ಆಗ್ತಿರುವುದು 2025ರಲ್ಲಿ. ಸೊ ಒಂದು ಸುತ್ತಲೇ ಜಾರಿ ಹೋಗೋದ್ರೆ ಸುಮಾರು 6 ವರ್ಷ ಅದಕ್ಕೆ ಕಾಲ ಆಯಿತು. ಅದು ಕೂಡ ಸಂಘಟನೆ ಬಿದ್ದಾಗ, ಒತ್ತಾಯ ಮಾಡಿದಾಗ ಇದು ಸಾಧ್ಯ ಆಗಿದೆ. ಯಾಕೆ ನಾನು ಹೇಳ್ತಾ ಇದ್ದೇನೆಂದ್ರೆ, ನಿಮ್ಮ ಸರ್ಕಾರ ಎಷ್ಟೇ ಅನುದಾನ ಕೊಡ್ತಿರ್ಬೋದು, ಎಷ್ಟೇ ಯೋಜನೆ ಕೊಡ್ತಿರ್ಬೋದು, ತಾವೆಲ್ಲ ಹೋಗಿ ಕೇಳಿಲ್ಲ ಅಂದ್ರೆ ಯಾರು ಕೊಡಲ್ಲ. ಸ್ವಾಮಿ ಏನ್ ಮಾಡಂದ್ರೆ ಕೇಳೋದನ್ನ ಕಲಿಬೇಕು, ಪ್ರಶ್ನೆ ಮಾಡೋದನ್ನ ಕಲಿಬೇಕು. ಅದರ ಉದ್ದೇಶ ಏನು, ಅದರ ಕಾರ್ಯ ಏನು, ಅದನ್ನ ಯಾವ ರೀತಿಯಾಗಿ ನಾವು ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋದನ್ನು ನಾವು ಅನ್ಕೊಳ್ಬೇಕು. ಸೊ ಯಾಕಪ್ಪ ಅಂದ್ರೆ, ಸೊ ಇಂಥ ಗ್ರಾಮ ಸಭೆಗಳು ಕಾರಣಾಂತರ ಗ್ರಾಮ ಸಭೆ ಆಗಬಹುದು. ಯಾವುದೇ ಒಂದು ಕಾರ್ಯಕ್ರಮ ಮಾಡಿದಾಗ ಆ ಕಾರ್ಯಕ್ರಮದಿಂದ ಆ ಸಮುದಾಯಕ್ಕೆ ಉಪಯೋಗ ಆಗಬೇಕು. ಆಗ ಮಾತ್ರ ಕಾರ್ಯಕ್ರಮ ಇರ್ಬೋದು, ಸಭೆಗಳಿರ್ಬೋದು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಯಾಕೆ ಗ್ರಾಮ ಸಭೆಯನ್ನು ಮಾಡಬೇಕಪ್ಪ ಅಂದ್ರೆ, ಇವತ್ತು ಗ್ರಾಮ ಸಭೆಯಲ್ಲಿ ಆ ಭಾಗದ ವಿಕಲಚೇತನರಿಗೆ ಏನೆಲ್ಲ ಸೌಲಭ್ಯ ಬೇಕಾಗಿದೆ, ಏನೆಲ್ಲ ಕೊರತೆ ಇದೆ, ಏನೆಲ್ಲ ಸಮಸ್ಯೆ ಇದೆ, ಆ ಒಂದು ಪಟ್ಟಿಯನ್ನು ಮಾಡಿ ಅದಕ್ಕೆ ಒಂದು ಪ್ರಯೋಜನ ಮಾಡಲಿಕ್ಕೆ ಈ ಒಂದು ಗ್ರಾಮ ಸಭೆ ಮಾಡ್ತಾರೆ. ಸೊ ಈ ಗ್ರಾಮ ಸಭೆ ಮಾಡಲಿಕ್ಕೆ 2019ರಲ್ಲಿ ಆದೇಶ ಆಗಿದೆ. ಸುಮಾರು 6 ವರ್ಷ ಆದರೂ ಕೂಡ ಇವತ್ತು ಗ್ರಾಮ ಸಭೆಗಳು ನಮ್ಮ ರಾಜ್ಯದಲ್ಲಿ ಬಹಳ ಆವಶ್ಯಕತೆಯಲ್ಲಿ ಆಗ್ತಾ ಇದೆ. ಒಂದು ಸರ್ಕಾರ ವಿಕಲಾಂಗರ ಸಬಲೀಕರಣ ಮಾಡಲಿಕ್ಕೆ, ಅವ್ರು ಎಲ್ಲ ರೀತಿಯ ಒಂದು ಅಭಿವೃದ್ಧಿ ಮಾಡಲಿಕ್ಕೆ, ಅವರನ್ನು ಕೂಡ ಸಮಾಜದ ಮುಖ್ಯವಾಗಿ ತರಲಿಕ್ಕೆ ಅನೇಕ ಯೋಜನೆಗಳನ್ನ, ಅನೇಕ ಸೌಲಭ್ಯಗಳನ್ನ, ಅನೇಕ ಸುಖವನ್ನು ಜಾರಿ ಮಾಡ್ತಾ ಇದೆ. ದಿನಗಳ ನಂತರ ಕೊಂಡು ಬರ್ತಾ ಇದೆ. ಸೊ ಸುಖ 2019ರಲ್ಲಿ, ಸಭೆ ಆಗ್ತಿರುವುದು 2025ರಲ್ಲಿ. ಸೊ ಒಂದು ಸುತ್ತಲೇ ಜಾರಿ ಹೋಗೋದ್ರೆ ಸುಮಾರು 6 ವರ್ಷ ಅದಕ್ಕೆ ಕಾಲ ಇರ್ತದೆ. ಅದು ಕೂಡ